ಗಾಡಿನ 2 ದಿನ ನಿದ್ದೆ ಇರ್ಲಿಲ್ಲ ಹೇಳಿದ್ರೆ ಅಷ್ಟು ನಾನು ಇಂಟು 10 ಆಗ್ತಿದ್ದೆ. ಸೈಬರ್ ಸೆಕ್ಯೂರಿಟಿ ಕೋರ್ಸ್ ಮಾಡಿ ಫುಲ್ ಆಗುತ್ತೆ. ಥ್ಯಾಂಕ್ಸ್ ಅಣ್ಣ. ಸ್ಟಡೀಸ್ಗೆ ಆಲ್ ದ ಬೆಸ್ಟ್. ನೋಟ ಎಲ್ಲ ಬಿಡಿ 4 ನಿಮಿಷ ಹೋಗೋಯ್ತೆ. ಚಾಪ್ ಹಾಕೊಂಡು ಹಾಕೊಂಡು ಏನ್ ಚಾಲೆಂಜ್ ಕೊಡೋಣ? ಟ್ರೈ ಮಾಡ್ಕೊಂಡ್ರೆ ನಿಮ್ಗೆ ಐಫೋನ್ ಸಿಗುತ್ತೆ ಮಚ್ಚ. ಹೇಳೋ. ತುಂಬಾ ದಿನ ಆಯ್ತು ನಾವೇನೇನೋ ಚಾಲೆಂಜ್ ಮಾಡಿ ಏನಾದ್ರೂ ಚಾಲೆಂಜಿಂಗ್ ಆಗಿ ಮಾಡ್ಬೇಕು ಅಂತ ಕೈ ಕಿರಿತಾ ಇತ್ತು. ಏನ್ ಚಾಲೆಂಜ್ ಮಾಡ್ತೀಯ? ನೋಡು, ಕೇರಳಕ್ಕೆ ಹೋಗಿದ್ದಾಗ ಮೆಟ್ಲ್ ಹತ್ಕೊಂಡು ಹೋಗಿದ್ವಿ, ಜಟಾಯುಗೆ ಕಯಾಕಿಂಗ್ ಹೋಗಿದ್ವಿ. ಓಕೆ. ಮತ್ತೆ ನೀನು ಎಲ್ಲೆಲ್ಲೋ ಒನ್ ಡೇ ಟ್ರಿಪ್ ಗಳು ಹೋಗಿದ್ಯಾ, ಇಷ್ಟಿಷ್ಟು ಟೈಮಲ್ಲಿ ಹೋಗಿ ಬಂದಿದ್ಯಾ. ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ನಿದ್ದೆ ಇಲ್ದಿರ ಹೋಗಿ ಬಂದಿದೀವಿ ರೈಡ್ ಮಾಡ್ಕೊಂಡು. ಅದೇನು 600 ಕಿಲೋಮೀಟರ್ 600 ಕಿಲೋಮೀಟರ್ಸ್ ಇರ್ಬೇಕು ಒಂದೇ ದಿನದಲ್ಲಿ, ವಿತೌಟ್ ಒಂದ್ ದಿನ ಮುಂಚೆನೂ ನಿದ್ದೆ ಇಲ್ಲ. 2 ದಿನ ನಿದ್ದೆ ಇರ್ಲಿಲ್ಲ. ಆತರ ಏನಾದ್ರು ಚಾಲೆಂಜಿಂಗ್ ಆಗಿ ಮಾಡ್ಬೇಕು ಅನಿಸ್ತೈತಿ. ತುಂಬಾ ದಿನ ಆಗೋಗೈತೆ. ಏನ್ ಮಾಡೋಣ ಮಚ್ಚ? ಅಲ್ಲಿ ಚಳಿಯಲ್ಲಿ ಆಚೆ ಹೋಗಕ್ಕಂತೂ ಆಗಲ್ಲ. ಹೋಗು ಏನಾದ್ರು ತಿನ್ಬೇಕು ಆಚೆ ಅಂದ್ರು ಕಷ್ಟ. ನನಗೇನಿಲ್ಲ ಪ್ರಾಬ್ಲಮ್, ಬಟ್ ನೀನ್ ಬರಲ್ಲ. ಮನೆಯಲ್ಲೇ ಮಾಡುವಂತ ಚಾಲೆಂಜ್ ಏನಾದ್ರು ಇದ್ರೆ ಹೇಳು, ಮಾಡೋಣ. ಏನಂತೀರಾ? ಫುಡ್ ಚಾಲೆಂಜ್ ಚಲಿ, ನೀನು ಇದಕ್ಕೆ ಇಷ್ಟೆಲ್ಲಾ ನಾಟಕ ಮಾಡ್ಬೇಕು, ಫುಡ್ ಚಾಲೆಂಜ್ ಮಾಡ್ಬೇಕು, ಇವೆಲ್ಲ ನಾಟಕಗಳಷ್ಟೇ. ಯಾವ ತರ ಫುಡ್ ಚಾಲೆಂಜ್ ಮಾಡ್ತೀಯಾ ಮನೇಲಿ ಕೂತ್ಕೊಂಡು? ಹೇಳು. ಅಲ್ಲಿ ಮಲ್ಲಿಕಾ ಬಿರಿಯಾನಿ ಇರೋದು ಅಲ್ಲೆಲ್ಲೋ ಯಲಂಕ ಹತ್ರ. ಫಸ್ಟ್ ಆಫ್ ಆಲ್ ಅವ್ರು 4 ಗಂಟೆಗೆ ಕ್ಲೋಸ್ ಮಾಡಿರ್ತಾರೆ. ಇಷ್ಟೊತ್ತಲ್ಲಿ ಹೋಗಿ ಏನ್ ತೋರಿಸ್ತೀಯ ನೀನಲ್ಲಿ? ನೆಕ್ಸ್ಟ್ ನಿನಗೆ ನೋಡು, 4 ಚಾಲೆಂಜ್ ಹೇಳ್ಬೇಕು ನೀನು. ಆ 4 ಚಾಲೆಂಜ್ ಅಲ್ಲೇ ನಾನು ಸೆಲೆಕ್ಟ್ ಮಾಡ್ಬೇಕು. ಒಂದಾಯ್ತು, ಕ್ಯಾನ್ಸಲ್. ನೆಕ್ಸ್ಟ್ ಏನ್? ಚಿಕನ್ ಇಲ್ಲ ಬರೋ, ನಾನು ಇವತ್ತು ಗುರುವಾರ ತಿನ್ನಲ್ಲ. ಸರಿನಪ್ಪ, ಆಯ್ತು. ಪಿಜ್ಜಾ ತರ್ಸೋಣ, ಅದನ್ನಾದ್ರೂ ತಿಂತ್ಯಾ? ಇಲ್ಲ ನಾನು ಮೈದಾ ತಿನ್ನಲ್ಲ ಗುರು, ನಾನು ಜಿಮ್ ಫ್ರೀಕ್ ಅಂತ ಹೇಳಿ. ಚಲಿ, ನಾನು ಮೈದಾ ತಿನ್ನಲ್ಲ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಅದು ಗೊತ್ತು ನಿನ್ಗೆ. ಆಪ್ಷನ್ ಇಲ್ಲ. ಟೈಮ್ ಬೇರೆ ಎಷ್ಟು 8:15 ಆಗ್ತೈತೆ. ಓಕೆ ಸರಿ, ತರ್ಸೋಣ, ಪಿಜ್ಜಾನೇ ತರ್ಸೋಣ. ಇನ್ನೊಂದೇನ್ ಗೊತ್ತಾ, ಪಿಜ್ಜಾ ತಿನ್ನೋದು ಅಷ್ಟು ಚಾಲೆಂಜ್ ಅಷ್ಟಲ್ಲ, ಅದಕ್ಕೊಂದು ಟ್ವಿಸ್ಟ್ ಇಕ್ಕೋಣ. ಯಾರು ಗೆಲ್ತಾರ ಆ ಟ್ವಿಸ್ಟ್ ಅವರೇ ಹೇಳಿ. ಇದು ಆಕ್ಚುಲಿ ಚೆನ್ನಾಗಿರೋ ತಿಂತ ಡಿಸೈಡ್ ಮಾಡೋಣ. ನಾನ್ ಸೋತ್ರೆ ನಾನ್ ರೆಡಿ, ಅವ್ನ್ ಸೋತ್ರೆ ಅವ್ನ್ ರೆಡಿ ಆಗಿರ್ಬೇಕು ಅಷ್ಟೇ. ರೆಡಿನಾ? ಗೆದ್ದಿರೋರು ಏನ್ ಚಾಲೆಂಜ್ ಕೊಡ್ತಾರೆ ಆ ಚಾಲೆಂಜ್ ಮಾಡ್ಬೇಕು. ಸರಿ, ಬುಕ್ ಮಾಡೋಣ ಬನ್ನಿ ಇವಾಗ. ಸರಿ, ಬುಕ್ ಆಯ್ತು ನೋಡಿ. ಕರೆಕ್ಟ್ ಆಗಿ ಇನ್ನ 34 ಮಿನಿಟ್ಸ್ ತೋರಿಸ್ತೈತೆ. ಓಕೆ, ಬುಕ್ ಮಾಡ್ಬಿಟ್ಟಿದೀವಿ. ಇದು ಫಸ್ಟ್ ಟೈಮ್ ಮಾಡ್ತಿರೋದು, ನಾವು ಮಾಡೇ ಇಲ್ಲ ನಮ್ಮ ಚಾನಲ್ ಫುಡ್ ಚಾಲೆಂಜ್ ಮಾಡೇ ಇಲ್ಲ. ತುಂಬಾ ದಿನದಿಂದ ಅನ್ಕೊಂತಿದ್ವಿ, ಬಟ್ ನಾನು ಕರೆಕ್ಟ್ ಆಗಿ ಟೈಮ್ ಸಿಗ್ತಿರ್ಲಿಲ್ಲ, ಅವನು ಕರೆಕ್ಟ್ ಆಗಿ ಬರ್ತಿರ್ಲಿಲ್ಲ ಮನೆಗೆ. ಏನು ಮಾಡಕ್ಕಾಗಲ್ಲ. ಇವಾಗ ಹೆಂಗೋ ಫುಡ್ ಚಾಲೆಂಜ್ ಸುಮ್ನೆ ಇದ್ವಿ, ಏನೋ ಒಂದ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಫುಡ್ ಚಾಲೆಂಜ್ ಮಾಡ್ತಿದ್ವಿ. ಬನ್ನಿ, ಪಿಜ್ಜಾ ಬಂದ್ಮೇಲೆ ಸಿಗ್ತೀವಿ. 1 hour later. ಬನ್ನಿ. ಥ್ಯಾಂಕ್ ಯು. ಓಕೆ, ಇಲ್ಲಿಗೆ ಬರೋಣ ಇರಿ, ಒಂದೇ ನಿಮಿಷ. ನಿಮ್ ಲಕ್ಕಿ ನಂಬರ್ ಏನು? ನಿಮ್ ಲಕ್ಕಿ ನಂಬರ್ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? 1 to 10 ಅಲ್ಲಿ 7 ಏನ ತೆಗಿರಿ. ನೀವು ಎಷ್ಟು ಹೇಳಿದ್ರೆ ಅಷ್ಟು ನಾನು ಇಂಟು 10 ಆಗ್ತಿದ್ದೆ. ఇప్పుడు చెప్తున్నారు ముందే చెప్పాలి కదా. ನೀವು ಇದೇ ಮಾಡೋದಾ ಇಲ್ಲಾಂದ್ರೆ ಸ್ವಿಗ್ಗಿ ಝೊಮ್ಯಾಟೊ ಏನಾದ್ರು ಮಾಡ್ತೀರಾ? ಇಲ್ಲ, ನಮ್ದು ಸ್ಟಡೀಸ್ ನಡೆಸ್ತಾ ಇದ್ದೀವಿ. ಓ, ಪಾರ್ಟ್ ಟೈಮ್ ಮಾಡ್ತಿರೋದಾ? ಡಿಗ್ರಿ ಮುಗಿದಿದೆ. ಸೈಬರ್ ಸೆಕ್ಯೂರಿಟಿ ಕೋರ್ಸ್ ಮಾಡ್ತಾ ಇದ್ದೀನಿ. ಓಕೆ, ಸೈಬರ್ ಸೆಕ್ಯೂರಿಟಿ ಕೋರ್ಸ್. ಓಕೆ, ಸೊ ಪಾರ್ಟ್ ಟೈಮ್ ಅಲ್ಲಿ ಇಲ್ಲಿ ಎಷ್ಟು ಮಾಡಿದ್ರೆ ಫುಲ್ ಆಗುತ್ತೆ ಅಷ್ಟೇ. ನೀವ್ ಎಷ್ಟು ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ ಅಣ್ಣ. ಅದಕ್ಕೋಸ್ಕರನೇ ಮಾಡ್ತೀನಿ ನಾನು. ಓಕೆನಾ? ಇನ್ನೊಂದ್ಸಲ ತೋರಿಸಿ. ಇಶ್ಯೂ ಬರ್ತೈತೆ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಎಲ್ಲ ಇರ್ಲಿ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ನಮ್ದು ಇನ್ನ ಈ ತರ ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ತೀವಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ, ಆಗುತ್ತೆ. ಓಕೆ, ಇದು ಅಮೌಂಟ್ ಬಂತಾ ನೋಡ್ಕೊಳ್ಳಿ. ಬಂದಿದೆ. ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತ. ರಮೇಶ್. ನಾವು ಬಳ್ಳಾರಿಯಲ್ಲಿ ಹೊಸಪೇಟೆಯಿಂದ. ಇವಾಗ ಇಲ್ಲಿರೋದು, ಸ್ಟೇ ಆಗಿರೋದು ಇಲ್ಲಿ ರೂಮ್ ಮಾಡಿದ್ದಣ್ಣ. ಇಲ್ಲಿ ಸ್ಟಡೀಸ್ ಪರ್ಪಸ್ಗೆ. ಇಲ್ಲಿ ಗಾರೆಬಾವಿಪಳ್ಳಿ. ಓಕೆ ಓಕೆ ಓಕೆ. ಸೊ ಅಲ್ಲಿ ಸ್ಟಡೀಸ್ಗೆ ಅಂತ ರೂಮ್ ಮಾಡಿದ್ವಿ. ಇನ್ನು 8 ಮಂತ್ ಕೋರ್ಸ್ ಇದೆ. ಓಕೆ. ಸೊ ಆಲ್ರೆಡಿ 2 ಮಂತ್ ಆಗಿದೆ. ಸೊ ಮಾರ್ನಿಂಗ್ ಇಂದ ಮಧ್ಯಾಹ್ನವರೆಗೂ ಕೋರ್ಸ್ ನಡೆಯುತ್ತೆ. ಅದು ಮುಗಿಸಿ ಮನೆಗೆ ಹೋಗಿ ಊಟ ಮಾಡಿ ಮತ್ತೆ ಇಲ್ಲಿ ಬಂದು ಜಾಯ್ನ್. ಸ್ಟಡೀಸ್ಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಚೆನ್ನಾಗಿ ಮುಂದಕ್ಕೆ ಬನ್ನಿ. ಈ ವಿಡಿಯೋ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡ್ಬೋದಲ್ಲ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ? ಓಕೆ, ಪಕ್ಕನಾ? ಅದ್ರಲ್ಲಿ ಬರುತ್ತೆ ನೋಡಿ. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಕಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಇದೇ ತರ ಚಾಲೆಂಜಸ್ ಆಗ್ತಾ ಇರ್ತದೆ. ನಿಮ್ಮ ಚಾನೆಲ್ ಚೆನ್ನಾಗಿ ಗ್ರೋತ್ ಬರ್ಲಿ. ಹಿಂಗೆ ಮಾಡಿದ್ರೆ ನಮಗೂ ಹೆಲ್ಪ್ ಆಗುತ್ತೆ. 100% ನಾವು ಇದೇ ತರ ಮಾಡಬೇಕು. ಒಳ್ಳೆದಾಗಲಿ. ಚಾನೆಲ್ ತುಂಬಾ ಗ್ರೋತ್ ಚೆನ್ನಾಗಾಗಲಿ. ಸೊ ಥ್ಯಾಂಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಅಲ್ಲ, ಫಸ್ಟ್ ಟೈಮ್ ದೇವ್ರನ್ನ ಒಬ್ರು ಸ್ಟ್ರೇಂಜರ್ ಹತ್ರ ಮಾತಾಡೇ ಇಲ್ಲ ನಾನು. ನಿಜ ಖುಷಿ ಆಯ್ತು. ಅವ್ರು ಎಜುಕೇಶನ್ ಬೈ ಕೇಳಿದ್ ನನ್ಗೆ ಎಷ್ಟು ನಾವು ಅನ್ಕೊಂಡಿದ್ ಪ್ಲಾನೇ ಒಂದು, ಆಗಿದ್ದೆ ಒಂದು. ನಾನು ಅನ್ಕೊಂಡಿದ್ದೆ
ಬಟ್ ಇವಾಗ ಅಂತವ್ರಿಗೆಲ್ಲ ಹೆಲ್ಪ್ ಮಾಡೋದೇ ನಮ್ಗೆ ಏನೋ ನಮ್ಮ ಕೈಯಲ್ಲಿ ಆದಷ್ಟು ಮಾಡ್ತಿದ್ವಿ ಅಷ್ಟೇ. ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಸಿಂಪಲ್. ನಂಗಿನ ಅದೇನೋ ಗೊತ್ತಿಲ್ಲ, ಎಕ್ಸೈಟ್ಮೆಂಟ್ ಅಲ್ಲಿ ಇದೆ. ನೋಡಿ ಗೈಸ್, ಪಿಜ್ಜಾ ಬಂದಿದೆ. ಪಿಜ್ಜಾ ಬಂತು. ಪಿಜ್ಜಾ ಜೊತೆಗೆ ನಾವು ಇದೇನೋ ಐತೆ, ಇದೇನು ವೆಜ್ ಪಾರ್ಸಲ್. ಅದೊಂದು 2 ತರಿಸಿದೀವಿ. ಟೋಟಲ್ ಇಬ್ಬರಿಗೆ 2 ಪಿಜ್ಜಾ, ಒಂದೊಂದು ಪಾರ್ಸಲ್. ಬರ್ಗರ್ ಪಾರ್ಸಲ್, ವೆಜ್ ಪಾರ್ಸಲ್, ವೆಜ್ ಪಾರ್ಸಲ್ ಏನೋ ಪಾರ್ಸಲ್ ನನಗೆ ಗೊತ್ತಿಲ್ಲ. ನಾವು ತರಿಸಿರೋದು ಏನು ಗೊತ್ತಾ, ಒಂದು ಕಾರ್ನು, ಒಂದು ಆನಿಯನ್ನು, ಇನ್ನೊಂದು ಪನ್ನೀರು, ಕ್ಯಾಪ್ಸಿಕಮ್ ಮತ್ತೆ ಆನಿಯನ್ನು, ಸೇಮ್ 2 ಆ ಥರದ್ದು. ಇನ್ನೊಂದು ಡಿಫ್ರೆಂಟ್. ಅವ್ನಿಗೆ ಆನಿಯನ್ ಬೇಕು ಅಂತ ಅವ್ನಿಗೆ ಆನಿಯನ್, ನಾನು ಕಾರ್ನ್ ತರಿಸ್ಕೊಂಡು. ಗೈಸ್ ತಣ್ಣಗೆ ಆಗ್ತಾ ಐತೆ, ನನ್ನ ಮಗ ತಿನ್ನೋದಕ್ಕೆ ಅವ್ನು ಹೆಂಗ್ ಆಡ್ತಾನೆ ಅಂದ್ರೆ ಒಂದೇ ಹತ್ರ ಹಾಕ್ಬಿಡ್ತಾನೆ, ಎಲ್ಲ ಮಸಾಲೆ ಎಲ್ಲ ಒಂದೇ ಹತ್ರ ತಿನ್ನು ಅಂತಾನೆ. ಏನು ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡೋಣ ಅಂದರೆ, ಚಾಲೆಂಜ್ ಹೆಂಗೆ ಮಾಡಬೇಕು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಫಸ್ಟ್ ಟೈಮ್ ಅಲ್ಲ ಮಾಡ್ತಿರೋದು. ಒಂದು ಟೈಮರ್ ಇಕ್ಕೋಣ ಅಂತ ಅಂದ್ಕೊಂಡಿದ್ದೀವಿ. ಡೋಟೆ ಎಲ್ಲ ಬಿಡಿ, 1 ಮ್ಯಾನ್ ಶೋ. ಫುಡ್ ಚಾಲೆಂಜ್ ಎಲ್ಲ ನಮ್ಗೆ ಸೆಟ್ ಆಗಲ್ಲ ಅವರು. ನನ್ನ ಕೈಲಿ ಆಯ್ತಾ ಇಲ್ಲ. ಇನ್ನೂ 4 ಇದೆ. ಆ ಸಾಸ್ನ ಒಂದು ಒಳ್ಳೆ ಚಟ್ನಿ ಹಾಕೊಂಡು ತಿಂತಾರಲ್ಲ, ಇನ್ನು ಸ್ವಲ್ಪ ಆರಾಮೇ. ಹಿಂಗೆ ಟೈಮ್ನ ಹಾಳು ಮಾಡೋದು. ನಾಲ್ಕು ನಿಮಿಷ ಹೋಗೋಯ್ತೆ. ನನ್ನ ಹತ್ರ ಇನ್ನೂ ಒಂದು ಪಿಜ್ಜಾ ಐತೆ, ಅಣ್ಣ ಹತ್ರ ಇಲ್ಲ, ಫುಲ್ ಖಾಲಿ. ಮಧ್ಯಾಹ್ನ ಊಟ ಮಾಡಿಲ್ಲ ಅನ್ಸುತ್ತೆ ಅಣ್ಣ. ಚಾಪ್ ಹಾಕೊಂಡ ಕಟ್ಕೊಂಬಿಟ್ಟೆ. ನಾನೇ ಸ್ವಲ್ಪ ಆಗಿಲ್ಲಪ್ಪ. ರಾತ್ರಿ ತಿಂತಿದೆಯಲ್ಲ. ಗೈಸ್ ನೀವೇ ಹೇಳಿ, ರನ್ನಿಂಗ್ ರೇಸಲ್ಲಿ ಓಡಬೇಕಾದ್ರೆ ನಿಧಾನಕ್ಕೆ ಓಡ್ತೀರಾ, ಜೋರಾಗಿ ಹಾಕ್ಕೊಂಡು ಎಲ್ಲಾನು ಹಾಕ್ಕೊಂಡು ಎಡ್ರೆ ಬರದಲ್ಲಿ ಹಾಕೊಂಡು ಓಡ್ತೀರಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಂಗೆ ಇಷ್ಟು ಮಾತಾಡ್ತಾನಲ್ಲ, ನಾನ್ ಸ್ಟಾಪ್ 300 ಕಿಲೋಮೀಟರ್ ನನ್ನ ಜೊತೆ ರೈಡ್ ಬರೋಕೆ ಹೇಳಿ, ಹಿಂದ್ಗಡೆ ಕೂತ್ಕೊಂಡು ನೋಡಿ. ನೋ ವೇ. ಗೈಸ್ ನಂದು ಅಂಡು ಇಷ್ಟಪ್ಪ. ಇವೊಂದು ಸೀಟ್ ಇಷ್ಟೇ ಇಷ್ಟು, ನಂದು ಕಾಲು ಇಷ್ಟು ಉದ್ದ, ಇವೊಂದು ಫುಟ್ ರೆಸ್ಟ್ ಇಷ್ಟೇ ಇಷ್ಟು. ಎಲ್ಲಿಂದ ಆಗುತ್ತೆ ಗೈಸ್? ಇಲ್ಲ, ಚಾನ್ಸೇ ಇಲ್ಲ. ಏನಕ್ಕೆ ಶಕ್ತಿ ಇಲ್ಲ ಗೊತ್ತಾ ಇವನಿಗೆ? ಇದೆ ಈ ಥರ ಫುಡ್ ತಿಂದುನೇ ಅಣ್ಣನಿಗೆ ಯಾಕೆ ಹಿಂಗೆ ಹೊಡಿ ಅಂದ್ರೆ ಇದ್ರ ತಿನ್ನು ಅಂದು ನೋಡಿ, ಜಂಗ್ರೆ ಟರ್ನ್ ಮಾಡ್ದಂಗೆ ಸರ 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 ಅಂತ 2 ಹೋಯ್ತು ಅವಾಗ ಆಲ್ರೆಡಿ. ಹೋಗೋದೇನು ಅದು ಕೂಡ ತಿನ್ಬಿಟ್ಟು 100% ಸೋತಾಗಿರೋದು ನಾನೇ ಅಂತ. 7 ನಿಮಿಷಕ್ಕೆ ಎಷ್ಟೊತ್ತಿಗೆ ತಿಂತಾನೆ ನೋಡಿ ಅವನ್ನ, ಆಮೇಲೆ ನಾನು ಎಷ್ಟೊತ್ತು ತಿಂತೀನಿ ಗೊತ್ತಾಗುತ್ತೆ. ನಾನು 1.5 ಪಿಜ್ಜಾ ತಿಂದೆ ಅಷ್ಟಲ್ಲ, ನನ್ನ ಫುಲ್ ಖಾಲಿ. ಬಾಯ್ 7 ನಿಮಿಷ 55 ಸೆಕೆಂಡು. ಕಂಗ್ರ್ಯಾಚುಲೇಷನ್ ಬ್ರದರ್. ಇವನು ಎಷ್ಟೊತ್ತು ಖಾಲಿ ಮಾಡ್ತಾರೆ ನೋಡೋಣ. ನಂದೊಳಗಡೆ ಹೋಗಿ ಜೀರ್ಣ ಆಗೋಕ್ಕೆ ಸ್ಟಾರ್ಟ್ ಆಗಿ ಅರ್ಧ ಜೀರ್ಣ ಆಗ್ಬಿಟ್ಟಿರ್ತೀನಿ, ನಾನು ತಿಂತಾ ಇರ್ತಾನೆ. ಏನು ಹೇಳ್ದಲ್ಲ ಗೈಸ್, ಇವನು ಕಾಯಾಕಿಂಗ್ ಮಾಡೋಕ್ಕಾಗಲ್ಲ, ಮೆಟ್ಲ ತಕ್ಕಾಗಲ್ಲ, ರೈಡ್ ಹೋಗೋಕ್ಕಾಗಲ್ಲ ಅಂತ. ಯಾರ್ಯಾರು ಯಾವ್ಯಾವ ಕೆಲಸದಲ್ಲಿ ಟ್ಯಾಲೆಂಟ್ ಇರುತ್ತೋ ಅದೇ ಕೆಲಸದಲ್ಲೇ ಟ್ಯಾಲೆಂಟ್ ಇರೋದು. ನೀನು ಈ ಫುಡ್ಡಲ್ಲಿ ಬರೀ ಪಿಜ್ಜಾ ಅಂತ ಅಲ್ಲ ಗೈಸ್, ಏನಾದರೂ ಕೊಡಿ, ಅನ್ನ ಸಾರು ಕೊಡಿ, ಅನ್ನ ಸಾರು ಬೇಡ ಬರೀ ಮೊಸರನ್ನ ಕೊಡಿ, ಮೊಸರನ್ನ ಬೇಡ ಬರೀ ನೀರು ಚಾಲೆಂಜ್ ಕೊಡಿ, ಏನಾದ್ರೂ ಫುಡ್ ತಿನ್ನೋದ್ರಲ್ಲಿ ಕೊಡ್ರಿ. ನಾನು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನನ್ಕಿಂತ ಇರ್ಬೋದು ಕಲಾವಿದ್ರು ಬೇರೆ ಬೇರೆ ಅವ್ರ ಮೇಜಾನು. ನಮ್ಮ ಗ್ಯಾಂಗಲ್ಲಿ ಇವನು ಇಂಥ ಮಕ್ಕಳು ಯಾವಾಗ ನಾನೇ ಸೋತೋಗೋದಲ್ವಾ, ಅದಕ್ಕೆ ಒಬ್ರು ಇಬ್ರು ಹಾಕ್ಬಾರ್ದು, 3-4 ಜನ ಹಾಕೊಂಡು ಮಾಡಬೇಕು. ನಮಗೇನೋ ವೀಕ್ ಇರೋರ್ನ ಕರೆಸ್ತೀನಿ ನಾನು ಇನ್ಮೇಲೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಪಿಜ್ಜಾ ಕಂಪ್ಲೀಟ್ ಆಯಿತು 10 ನಿಮಿಷಕ್ಕೆ. ನೆಕ್ಸ್ಟ್ ಏನಪ್ಪ, ಟೈಮ್ ವೇಸ್ಟ್ ಮಾಡಬೇಡ, ಹಾಕಲೇ. ಸಾಕು ಏನು ಟೈಮ್ ವೇಸ್ಟ್ ಮಾಡಿದ್ರೆ ಏನೋ, ಇವಾಗ ಹೋಗ್ಬಿಟ್ಟು ಗೋಲ್ಡ್ ಮೆಡಲ್ ಇಸ್ಕೊಂಡ್ಬಿಡ್ತೀಯ.
ಚೆನ್ನಾಗೈತೆ ಆ್ಯಕ್ಚುಲಿ ಇದು. ನಾನು ಅದು ಬೇಗ ಬೇಗ ತಿನ್ಬಿಟ್ನಲ್ಲ, ಟೇಸ್ಟ್ ಗೊತ್ತಾಗಿಲ್ಲ. ಟೇಸ್ಟ್ ತೊಗೊಂಡು ತಿಂತಾನೆ. ಬಟ್ ಹೂ ಇಸ್ ದ ವಿನರ್? ನಾನೇ. ಈ ಸಲ ಕಪ್ಪು ಈ ಸಾಲ ಕಪ್ ನಮ್ದೇ. ನಂದೇ. 11 ನಿಮಿಷ ಆಯಿತು ಗೈಸ್. ಫೈನಲಿ ಲಾಸ್ಟ್ ಬೈಟ್ ಇದು ನೋಡಿ. 7 minutes 57 seconds ನಂದು. 12 minutes 58 seconds ನಂದು. ಇವೆಲ್ಲ ಆಗೋ ಕೆಲಸ ಅಲ್ಲ, ನಮ್ಮಂಥವ್ರಿಗೆಲ್ಲ ಆಗಲ್ಲ ಇವೆಲ್ಲ. ಬೆಳಗ್ಗೆ ಹೋಗ್ಬಿಟ್ಟು ಟಿಫನ್ ಬೇಡ, ನಾಳೆ ಬೆಳಿಗ್ಗೆವರೆಗೂ ಟಿಫನ್ ಬೇಡ. ಟಿಫನ್ ನೈಟ್ ತಿನ್ನೋಕ್ಕಾಗಲ್ಲ, ಬೆಳಗ್ಗೆನೇ ತಿನ್ಬೇಕು ಅದಕ್ಕೆ. ಸೊ ಅಂತೂ ಇಂತೂ ಚಾಲೆಂಜ್ ಅಂತೂ ಮುಗೀತು. ಓಕೆ, ನಂದು ಟೈಮಿಂಗ್ ಬಂದ್ಬಿಟ್ಟು 7 minutes 57 seconds. ಪಾಸ್ ಮಾಡಿದ್ರಲ್ಲಿ ಸ್ವಲ್ಪ ಲೇಟ್ ಆಯಿತು, ಇಲ್ಲಾಂದರೆ 7 minutes 50 seconds ಹತ್ತತ್ರ. ಇವನ್ ಟೈಮಿಂಗ್ ಬಂದ್ಬಿಟ್ಟು 12 minutes 58 seconds. ಹತ್ತತ್ರ 13 ನಿಮಿಷ ಹತ್ತತ್ರ. ಸೊ ಅದರಲ್ಲಿ ಏನು ಥರ್ಡ್ ಅಂಪೈರ್ಗೆ ಹೋಗ್ಬಿಟ್ಟು ಯಾವ್ದು ಡಿಸಿಷನ್ನು ಇಲ್ಲ 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 ಹೇಳಿದ್ನಲ್ಲ, ಬಿಗ್ ಬಾಸ್ ತರ ಗಿಲ್ಲಿ ನಟ ಸಿಂಗಲ್ ವಿನ್ನರ್. ಲಡಾಯಿಸ್ಬೇಕು, ಜನ ರೀತಿಯನ್ನು ಕಟಾಯಿಸ್ಬಾರ್ದು. ವಿನ್ನರ್ ನೀನೆ. ಸೊ ನಮ್ಗೆ ಅವಾರ್ಡ್ ಕೊಡಿ. ಅವಾರ್ಡು ನೀರು ಕುಡಿ. ಇದೇನಿಂತ ಇದೊಂದು ಫೋನ್ ಇಕ್ಕೊಳ್ಳಿ. 16 ಕೊಡ್ತಾ ಇದ್ದೀನಿ ಫ್ರೀಯಾಗಿ. ನೋಡಿ, ಇನ್ನೊಂದು ಫೋನ್ ಐತಿದೆ, ಯಾವುದು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಬಟ್ ಆದ್ರೂ ಕೊಡ್ತಿದ್ದೀನಿ. ತಗ ಇದೇ ನನ್ನ ಎರಡು ನೋಡಿ. ಮಾಡಿದ್ಮೇಲೆ ಮಾರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಐಫೋನ್ ಸಿಗುತ್ತೆ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ, ಸೋತವರು ಒಂದು ಚಾಲೆಂಜ್ ಮಾಡಬೇಕು. ಹೌದು, 100% ಮಾಡಬೇಕು. ಸೊ ಏನು ಚಾಲೆಂಜ್ ಕೊಡೋಣ? ಕೊಟ್ರೆ ನಾವು ಮಾಡೋ ತರ ಇರಬೇಕು. ಹಂಗಂತ ಹೇಳ್ಬಿಟ್ಟು ನೀನು ಹೆಂಗಂದ್ರೆ ಹೆಂಗೆ ಹೇಳಿದ್ರೆ ಕೊಡಕ್ಕೆ ನಾವು ಮಾಡಕ್ ರೆಡಿ ಇರಲ್ವಲ್ಲ. ಇಲ್ಲ, ಇವಾಗೇ ನನ್ನ ಗಾಡಿಯಲ್ಲಿ ಗೋವಾ ಕರ್ಕೊಂಡು ಹೋಗು ಅಂತೀನಿ. ದುಡ್ಡಾಗಿ ಕರ್ಕೊಂಡು ಹೋಗಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ದುಡ್ಡು ಹಾಕ್ತೀನಿ ಅಂತೇಳಿ. ಚಾಲೆಂಜ್ ಅಂದ್ರೆ ಏನಾದ್ರು ಮಾಡೋದ ತರ ಅಂತ ಎಲ್ಲ ದುಬೈ ಕರ್ಕೊಂಡು ಹೋಗು ಅಂತೀನಿ. ಹಂಗೆ ಯಾಕೋಣಲ್ಲ ಈ ಜಾಕೆಟು. ಹೌದು, ಜಾಕೆಟ್ ತೆಗಿಬೇಕು. ಓಕೆ. ಶಾರ್ಟ್ಸ್ ಹಾಕೋಬೇಕು. ಓಕೆ. ಗಾಡಿಯಲ್ಲಿ. ಓಕೆ. ಅದು ಇವಂದು ಇದೈತಲ್ಲ ಕುದುರೆ, ಆ ಕುದುರೆಯಲ್ಲೇನೆ ನಾನೆಲ್ಲ ಹಾಕೊಂತೀನಪ್ಪ, ನನಗೇನಿಲ್ಲ. ನಾನು ಜಾಕೆಟ್ ಹಾಕೊಂತೀನಿ, ಮಫ್ಲರ್ ಹಾಕೊಂತೀನಿ, ಎಲ್ಲ ಹಾಕೊಂತೀನಿ. 12 ಗಂಟೆ 12:30 ಲೈಟಲ್ಲಿ ಆಚೆ ಕಡೆ ಕರ್ಕೊಂಡೋಗಿ ಚಿಕ್ಕದಾಗಿ ಕಾಫಿ ಅವನೇನು ಕುಡಿತಾನೋ ಅವ್ನು ಕಲ್ತು. 12 ಗಂಟೆಲಿ ಎಲ್ಲಿ ತೆಗ್ದಿರುತ್ತೋ ನಂಗೆ ಗೊತ್ತಿಲ್ಲ. ಇಲ್ಲ, ಈ ಕಡೆ ಐತೆ ಒಂದು ವಿಡಿಯೋ ನೋಡಿದ್ದಾರೆ ಆಲ್ರೆಡಿ. 12 ಗಂಟೆಗೆ ನೀನು ರಾಮಾಯಣ ಮಾಡಿದ್ನಲ್ಲ, ಆ ವಿಡಿಯೋ ನೋಡಿರ್ತೀರ. ಓಕೆ, ಡನ್. 17 ಐತೆ. ನಾವು ಹೋಗೋ ಟೈಮ್ಗೆ ಒಂದು 15-14. ಏನು ಮಾಡೋಕ್ಕಾಗಲ್ಲ. ಜ್ವರ ಅಂತೂ ಏನಾದ್ರು ನಾಳೆ ಬಂದರೆ ಇವನೇ ಕಾರಣ. ನನ್ನ ಜ್ವರಕ್ಕೆ, ನನ್ನ ನೆಗಡಿಗೆ, ನನ್ನ ಕೆಮ್ಮಿಗೆ ಕಾರಣ. ಎಡಿಟ್ ಅಂತೂ ಮಾಡಲ್ಲ. ನಾಳೆ ಜ್ವರ ಏನಾದ್ರು ಬಂದರೆ ಇವನೇ ಕಾರಣ. ಬಟ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ. ನಾವು ಈ ಚಾಲೆಂಜ್ನ ಜೆನ್ಯೂನ್ ಆಗಿ ಮಾಡಿದ್ದು. ಇದ್ರಲ್ಲಿ ಸ್ಕ್ರಿಪ್ಟ್ ಇಲ್ಲ, ಡೈಲಾಗ್ಸು ಮತ್ತೆ ಏನೇನೋ ಬರ್ಕೊಂಡು ಯಾವುದೂ ಇಲ್ಲ. ನಾವು ಅನ್ಕೊಂಡು ಅವ್ನು ಅಂದ, ನಾವು ಏನೋ ಮಾತಾಡ್ತಾ ಬಟ್ ವಿಡಿಯೋ ಮಾಡಿದ್ವಿ. ಹೌದು, ನಿಜ. ಅದಿಲ್ದಿರ ನಾವು ಇದು ಮಾಡೋಕ್ಕಾಗಲ್ಲ. ವಿಡಿಯೋ ಅಂತ ಮಾಡಿದ್ವಿ. ಏನು ಪ್ಲಾನು ಅಂತ ಗೊತ್ತಿರಲಿಲ್ಲ. ಜಸ್ಟ್ ಅವ್ನು ಕ್ಯಾಶುವಲ್ ಆಗಿ ಹಂಗೆ ಕೇಳ್ದ, ನಾನು ಹಂಗೆ ಹೇಳಿದೆ, ಓಕೆ ಅಂತ ಮಾಡಿದ್ದು. ನಿಮಗೆ ವಿಡಿಯೋಸು ನೋಡ್ತೀರಾ, ರೀಚು ಹೋಗ್ತಾ ಇದೆ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಫಾಲೋ ಮಾಡ್ತಿಲ್ಲ ಇನ್ಸ್ಟಾಗ್ರಾಮ್. ನಮಗೆ ಮಾಡ್ಬೇಕು ಇಂಟ್ರೆಸ್ಟ್, ಹೊಸದೇನಾದ್ರು ಮಾಡಬೇಕು ಅಂದರೆ ಸ್ವಲ್ಪ ನಮಗೆ ನೀವು ಪ್ರೋತ್ಸಾಹ ಮಾಡಿದ್ರೆ ನಾವು ಬೇರೆ ಬೇರೆ ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ತೀವಿ. ನೀವು ಹಂಗೆ ನೋಡ್ಕೊಂಡು ಸುಮ್ಮನೆ ಹೋಗ್ಬಿಟ್ರೆ ನನಗೂ ಯೂಸ್ ಇಲ್ಲ. ನಾನು ಇಷ್ಟೆಲ್ಲ ಕಷ್ಟ ಬಿದ್ದು ಎಡಿಟ್ ಮಾಡಿ, ಇಷ್ಟೆಲ್ಲ ಫುಡ್ ಚಾಲೆಂಜಸ್ ಅಂತೆ, ರೈಡಿಂಗು, ಅಲ್ಲೂ ಇಲ್ಲಿ ಟ್ರಿಪ್ಪು ಏನೇನೋ ಮಾಡ್ಬಿಡ್ತಿದ್ವಿ, ಬಟ್ ಸಪೋರ್ಟ್ ಅಂತೂ ಬರ್ತಿಲ್ಲ. ನಮ್ಮ ಜನ ಹೆಂಗಂದ್ರೆ, ಹುಡುಗಿರು ಏನಾದ್ರು ಈ ಥರ ಮಾಡಿದಿದ್ರೆ ಫುಲ್ ಲೈಕ್ ಹೊಡಿ ಒಡೆದು ಬಿಸಾಕಿರೋರು. ನಮ್ಗೆ ಹೊಡಿಯೋರೇ ಇಲ್ಲ ಲೈಕು. ಏನು ಮಾಡೋಣ, ಏನು ಮಾಡೋಕ್ಕಾಗಲ್ಲ. ನೋಡೋಣ, ಏನು ನೋಡಿ ನಿಮ್ಮ ಇಷ್ಟ. ಯಾಕಂದ್ರೆ ಫಾಲೋ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಫಾಲೋ ಮಾಡಬೇಕು, ಕಮೆಂಟ್ ಆಗ್ತಾರೆ. ಸೊ ಮುಂದೆ ನಾವೇನೇನು ಚಾಲೆಂಜ್ ಮಾಡ್ತಾ ಇರ್ತೀವೋ ಅಲ್ಲ, ಚಾಲೆಂಜಲ್ಲಿ ನೀವು ಬಂದು ಪಾರ್ಟಿಸಿಪೇಟ್ ಮಾಡಿ. ಇನ್ನೊಂದು ನೆಕ್ಸ್ಟ್ ನಮ್ಮದು ಪ್ಲಾನೇ ಬೇರೆ ಥರ ಇದೆ. ನಾವು ಇದೇ ನಮ್ಮ ಸರ್ಕಲಲ್ಲೇ ಮಾಡೋ ಥರ ಇಲ್ಲ ನಮ್ಮದು ಪ್ಲಾನ್. ಸ್ವಲ್ಪ ಡಿಫ್ರೆಂಟ್ ಆಗೈತೆ. ಪ್ಲಸ್ ನಿಮಗೇನಾದರೂ ಈ ಥರ ನಾನು ಚಾಲೆಂಜ್ ಮಾಡಬೇಕು, ಈ ಥರ ಇದು ಮಾಡಬೇಕು, ಜಸ್ಟ್ ನಂಗೆ DM ಮಾಡಿ, ಇಲ್ಲಾಂದರೆ ಕಾಮೆಂಟ್ ಮಾಡಿ. ನಿಮ್ಗೇನಾದರೂ ಈ ಥರ ವೀಡಿಯೋಸ್ ಅಲ್ಲ, ಬೇರೆ ಚಾಲೆಂಜಸ್ ಕೊಡ್ತೀರಾ, ಕೊಡಿ. ಅದನ್ನು ಮಾಡೋಕ್ಕೂ ನಾವು ರೆಡಿ. ನೀವು ಕಾಮೆಂಟ್ಸಲ್ಲಿ ಚಾಲೆಂಜ್ ಮಾಡೋ ಥರ ಕೊಡಿ. ಒಳ್ಳೆ ಥರ ಇದ್ದರೆ ನಾನು 100% ಮಾಡ್ತೀನಿ. ನನ್ನ ಸಬ್ಸ್ಕ್ರೈಬರ್ಸಲ್ಲೋ ಇಲ್ಲ ನನ್ನ ಫಾಲೋವರ್ಸಲ್ಲೋ ಇಬ್ಬರು 100% ರೈಡ್ ಕರ್ಕೊಂಡು ಹೋಗ್ಬೇಕು ಅಂತ ತುಂಬ ದಿನ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. 1000 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ಕರ್ಕೊಂಡು ಹೋಗ್ತೀನಿ 100% ಯೂಟ್ಯೂಬಲ್ಲಿ. 1000 ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ 1000 ಫಾಲೋವರ್ಸ್ ಆಗಿದ ತಕ್ಷಣ ನನ್ನ ಜೊತೆ ಇಬ್ಬರು ರೈಡರ್ಸ್, ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಒಬ್ಬರನ್ನ, ಇನ್ಸ್ಟಾಗ್ರಾಮಲ್ಲಿ ಒಬ್ಬರನ್ನ ರೈಡಿಂಗ್ ಕರ್ಕೊಂಡು ಹೋಗ್ತೀನಿ. ಇದು ನನ್ನ ಚಾಲೆಂಜ್. ನೀವು ಮಾಡಬೇಕಾಗಿರೋದು ಇಷ್ಟೇ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.